balloon bells. ಇಳಿಯಣ್ಣ, ಯಾಕೆ ಕೂಗ್ತಾ ಇದೀಯಾ? ನನ್ನ ಅಮ್ಮನಿಗೆ ಹುಷಾರಿಲ್ಲ. ಡಾಕ್ಟರ್ ಮೊಲ ಹೇಳಿದ್ದಾರೆ, ನೀಲಿ ಬೆಟ್ಟದಲ್ಲಿ ಆಗುವ ಹಸಿರು ಹೂವನ್ನ ನನ್ನ ಅಮ್ಮನಿಗೆ ತಿನ್ನಿಸಿದ್ರೆ ಅವ್ರು ಸರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಅದು ನಿಮ್ಮ ಹತ್ರ ಇದೆ. ತಲೆ ಕೆಟ್ಟಿದ್ಯಾ ನಿನಗೆ? ನಾನು ಎಷ್ಟು ಕಷ್ಟದಿಂದ ಈ ಹೂವನ್ನು ತಂದಿದ್ದೀನಿ ಗೊತ್ತಾ? ನಾನ್ ನಿನಗೀಗ ಕೊಟ್ರೆ ಇದನ್ನ ತರೋಕೆ ಹಿಂದೆ ಹೋಗಕ್ಕಾಗಲ್ಲ, ಮತ್ತೆ ಆ ಮನೆ ನನಗೆ ಸಿಗೋದೇ ಇಲ್ಲ. ಟೀನು ಪಕ್ಷಿ ಅದರ ಇಬ್ಬರು ಮಕ್ಕಳಾದ ಟಿಂಕು ಮತ್ತೆ ಮಿಂಕುವ ಜೊತೆಗೆ ಒಂದು ಗೂಡಿನಲ್ಲಿ ಜೀವಿಸ್ತಿತ್ತು. ಅವರಿಬ್ರು ಈಗ ತಾನೇ ಹಾರಕ್ಕೆ ಕಲ್ತ್ಕೊಂಡಿರ್ತಾರೆ. ಅವರಿಬ್ರು ಈಗ ಅಷ್ಟೊಂದು ಹುಷಾರಾಗೇನೂ ಇರ್ಲಿಲ್ಲ. ಅದ್ರಿಂದ ಅವ್ರ ತಾಯಿನೇ ಅವರಿಬ್ಬರಿಗೂ ಆಹಾರ ತಂದ್ಕೊಡೋದು ಮತ್ತೆ ಅವರಿಬ್ಬರನ್ನು ಚೆನ್ನಾಗಿ ನೋಡ್ಕೋತಿತ್ತು. ಅವರಿಬ್ರು ಅರ್ಧ ರಾತ್ರಿಯಲ್ಲಿ ಊಟ ಬೇಕು ಅಂತ ಕೇಳಿದ್ರು. ಅವ್ರಿಗೋಸ್ಕರ ಹಾರ್ಕೊಂಡೋಗಿ 2 ನಿಮಿಷದಲ್ಲಿ ಆಹಾರ ತಂದ್ಕೊಡ್ತಿತ್ತು. ಪಿಂಕು, ನನಗೊಂದು ಅರ್ಥ ಆಗ್ತಾ ಇಲ್ಲ. ತುಂಬಾ ಪಕ್ಷಿಗಳೆಲ್ಲ ಆಹಾರ ಹುಡುಕಕ್ಕೆ ತುಂಬಾ ಟೈಮ್ ತಗೊಳ್ತಾರೆ, ಮತ್ತೆ ರಾತ್ರಿ ಖಾಲಿ ಹೊಟ್ಟೆಲೇ ಮಲಗ್ತಾರೆ. ಆದ್ರೆ ನಮ್ಮಮ್ಮ ನಾವು ಯಾವಾಗ ಕೇಳಿದ್ರು ಕೂಡ ನಮಗೆ ಆಹಾರನ ತಂದ್ಕೊಡ್ತಾರಲ್ಲ, ಅದು ಹೇಗೆ? ಅವರಿಬ್ರು ಒಂದು ಪ್ಲಾನ್ ಮಾಡ್ತಾರೆ. ಒಂದಿನ ಅರ್ಧ ರಾತ್ರಿಯಲ್ಲಿ ಎದ್ಬಿಟ್ಟು ಅವರಿಬ್ರು ಒಂದೇ ಸಲ ಜೋರಾಗಿ ಕಿರ್ಚೋದು ಶುರು ಮಾಡ್ಬಿಡ್ತಾರೆ. ಅಮ್ಮ, ಹೊಟ್ಟೆ ಹಸಿತಾ ಇದೆ. ಅರೆ ಮಕ್ಕಳ, ಅಕಸ್ಮಾತ್ ಆಗಿ ಅರ್ಧ ರಾತ್ರಿಯಲ್ಲಿ ನಿಮ್ಗೆ ಹೇಗ ಹಶ್ವಾಗ್ಬಿಡ್ತು? ಅಮ್ಮ, ಹೊಟ್ಟೆ ಹಸಿತಾ ಇದೆ, ಮತ್ತೆ ಏನ್ ಹೇಳೋದು? ಸರಿ, ಏನು ಪರವಾಗಿಲ್ಲ, ನಾನ್ ನಿಮ್ಗೋಸ್ಕರ ಆಹಾರ ತಂದ್ಕೊಡ್ತೀನಿ, ಸರಿನಾ? ಹಂಗಂತ ಹೇಳಿ ಆ ತಾಯಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಸ್ವಲ್ಪ ದೂರ ಹಾರ್ಕೊಂಡು ಹೋದ ನಂತರ ಅವಳು ಒಂದು ಮಾಯಾ ಮನೆ ಮುಂದೆ ಹೋಗಿ ನಿಂತ್ಕೋತಾಳೆ. ನನ್ನ ಮಾಯಾ ಮನೆ, ನನ್ನ ಮಕ್ಕಳಿಗೆ ತುಂಬಾ ಹಸಿವಾಗ್ತಿದೆ, ಅವ್ರಿಗೋಸ್ಕರ ತಿನ್ನಕ್ಕೆ ಏನಾದ್ರೂ ಕೊಡ್ತೀಯಾ? ಹಂಗಂತ ಹೇಳಿದ ತಕ್ಷಣ ಅವ್ರ ಮುಂದೆ ಒಂದು ಆಪಲ್ ಬರುತ್ತೆ. ಅಷ್ಟರಲ್ಲೇ ಅವಳ ಮಕ್ಕಳು ಇಬ್ಬರು ಅಲ್ಲಿಗೆ ಬಂದ್ಬಿಡ್ತಾರೆ. ಅಮ್ಮ, ಇದೇನು ಜಾದೂಯಿ ಮನೆನಾ? ಮಕ್ಕಳೇ, ನೀವಿಲ್ಲೇನ್ ಮಾಡ್ತಿದ್ದೀರಾ? ಅಮ್ಮ, ನಾವು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಅಮ್ಮ, ನಿಮಗೆ ಆ ಜಾದೂಯಿ ಮನೆ ಇದ್ದದನ್ನ ನಮಗೆ ನೀವು ಯಾಕೆ ಹೇಳಲಿಲ್ಲ ಇನ್ನೂ ಕೂಡ? ನೀಲಿ ದೇವತೆ ಈ ಒಂದು ಮಾಯಾ ಮನೆನ ನನಗೆ ಕೊಟ್ಟಿದ್ದಾಳೆ. ತಿನ್ನಕ್ಕೂ ಕುಡಿಯಕ್ಕೂ ನನಗೆ ಏನು ಕಷ್ಟ ಬರಬಾರ್ದು ಅಂತ. ಇದ್ರೊಳಗಡೆ ಅವರು ಜೀವನ ಸಾಗಿಸ್ಬೇಕಂದ್ರೆ ಆ ಪಕ್ಷಿಗೆ ಅರ್ಹತೆ ಇರಬೇಕು ಅಂತ ಹೇಳಿದ್ಲು. ಅದಕ್ಕೆ ನಾನು ನಿನ್ಗೆ ಹೇಳಿಲ್ಲ. ನೀವಿಬ್ರು ಬೆಳೆದು ದೊಡ್ಡವರಾದ್ಮೇಲೆ ನಿಮ್ಗೆ ಹೇಳ್ಬೋದು ಅಂತ ನಾನು ಅನ್ಕೋತಿದ್ದೆ. ನೀವು ಅದಕ್ಕಾದ ಅರ್ಹತೆಯನ್ನು ಸಂಪಾದಿಸಿದ್ರೆ ಮಾತ್ರನೇ ಇಲ್ಲಿರಕ್ಕಾಗೋದು. ಅಮ್ಮ, ಇದು ಹೇಗೆ ಸಾಬೀತಾಗುತ್ತೆ ನಾವು ಯೋಗ್ಯರೋ ಅಲ್ವೋ ಅಂತ? ಆಗ ಅಲ್ಲಿ ಮಾಯಾ ದೇವತೆ ಪ್ರತ್ಯಕ್ಷ ಆಗ್ತಾಳೆ. ನೀವಿಬ್ರು ತುಂಬಾ ಧೈರ್ಯವಾಗಿ ಒಂದು ಕಷ್ಟವಾದ ಕೆಲಸವನ್ನು ಮಾಡ್ಬೇಕು. ನಾನೀಗ ಹೇಳ್ತಿರೋದನ್ನು ಗಮನಿಸಿ ಕೇಳಿ. ನೀವು ಇಲ್ಲಿಂದ ನೀಲಿ ಬೆಟ್ಟದ ಬಳಿ ಹೋಗ್ಬೇಕು. ಅಲ್ಲಿ ಹೋದ ನಂತರ ಅಲ್ಲಿ ನಿಮಗೆ ಹೂಗಳ ತೋಟ ಕಾಣಿಸುತ್ತೆ. ಆ ಒಂದು ತೋಟದಲ್ಲಿ ಸುಂದರವಾದ ಒಂದು ಹೂವು ಇರುತ್ತೆ. ಆ ಒಂದು ಹೂವನ್ನು ನೀವು ನಾಳೆ ಸಾಯಂಕಾಲದೊಳಗಡೆ ತರಬೇಕು. ಹಂಗ್ ನೀವು ತಂದ್ಬಿಟ್ರೆ ನೀವು ನಿಮ್ಮ ಅಮ್ಮನ ಜೊತೆ ಈ ಮನೆಯಲ್ಲಿರೋದಕ್ಕೆ ಅರ್ಹರಾಗುತ್ತೀರಾ. ನಾನಂತೂ ಹೊರಟೆ ಹೂ ತರ್ಲಿಕ್ಕೆ. ಹಂಗಂತೇಳಿ ಮಿಂಕು ಅಲ್ಲಿಂದ ಹೋಗ್ಬಿಡುತ್ತೆ. ಅಮ್ಮ, ನಾನು ಕೂಡ ಹೊರಡ್ತೀನಿ. ಇಬ್ರು ಕೂಡ ಒಟ್ಟಿಗೆ ಹೂನ ತಕೊಂಡ್ ಬರ್ತೀವಿ ನಾವು. ಪಿಂಕು ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ. ಅವಳ ಇಬ್ಬರು ಮಕ್ಕಳು ಅಲ್ಲಿಂದ ಹೋಗ್ದಿರೋದನ್ನ ನೋಡಿ ಅವಳು ತುಂಬಾನೇ ಸಂತೋಷ ಪಡ್ತಾಳೆ. ಬೆಳಗಾಗೋಷ್ಟೊತ್ತಿಗೆ ಅವರಿಬ್ರು ನೀಲಿ ಬೆಟ್ಟದ ಬಳಿ ಹೋಗ್ತಾರೆ. ಅಪ್ಪ, ಏನ್ ಚಳಿ ಇದೆ ಇಲ್ಲಿ, ದೇವ್ರೇ! ತುಂಬಾ ಮಂಜು ಬೇರೆ ಇರುತ್ತೆ. ಅದರಿಂದ ಅವರು ತುಂಬಾನೇ ಕಷ್ಟಪಟ್ಟು ಹಾರ್ಕೊಂಡು ಹೋಗ್ತಿರ್ತಾರೆ. ಒಂದು ಅರ್ಧ ಅವರ್ ಅವರು ಹಾರ್ಕೊಂಡು ಹೋದ ನಂತರ ಅಲ್ಲಿ ಪಕ್ಕದಲ್ಲಿರುವ ಅಲ್ಲಿ ತುಂಬಾ ಸುಂದರವಾದ ತೋಟನ ನೋಡ್ತಾರೆ. ಅದರಲ್ಲಿ ತುಂಬಾ ಹೂಗಳು ಇರುತ್ತೆ. ಹಬ್ಬಾ, ನಾನು ಕೊನೆಗೂ ತಲುಪಿಟ್ಟೆ. ಈಗ ಹೂವನ್ನ ಹುಡುಕೋಣ. ಒಂದ್ ಕಡೆ ಮಿಂಕು ಹಾರ್ಕೊಂಡು ಹೋಗ್ಬಿಡ್ತಾನೆ, ಇನ್ನೊಂದ್ ಕಡೆ ಮಿಂಕು ಹಾರ್ಕೊಂಡು ಹೋಗ್ತಾನೆ. ಇಬ್ರು ಆ ಒಂದು ಹೂವಕ್ಕೋಸ್ಕರ ಒಂದು 4 ಅವರು ಹೂವಿಗೋಸ್ಕರ ಹುಡ್ಕಾಡ್ತಿರ್ತಾರೆ. ಅದರ ನಂತರ ಅವ್ರಿಗೆ ಬೇಕಾದ ಹೂವ ಕಾಣಿಸತ್ತೆ. ಸಿಕ್ಬಿಡ್ತು.
ಅಷ್ಟರಲ್ಲೇ ಮಿಂಕು ಅಲ್ಲಿಗೆ ಬಂದ್ಬಿಡ್ತಾನೆ. ಅಷ್ಟರಲ್ಲೇ ಪಿಂಕು ಕೂಡ ಅಲ್ಲಿಗೆ ಬರ್ತಾನೆ. ಓಹೋ, ನೀನು ಕೂಡ ಇದನ್ನ ಹುಡುಕ್ಬಿಟ್ಟಿಯಾ? ನಾವಿಬ್ರು ಕೂಡ ಅಣ್ಣ ತಮ್ಮಂದ್ರು ಕಣೋ. ಆ ಮನೆಯಲ್ಲಿ ನಾವಿಬ್ರು ಇರುವ ಯೋಗ್ಯತೆನ ನಾವು ಪಡ್ಕೊಳ್ಳೋದು ಒಳ್ಳೇದು. ಸರಿ, ನೋಡೋಣ. ಬಾಯ್ ಬಾಯ್. ಹಂಗಂತ ಅನ್ಕೊಂಡು ಮಿಂಕು ಆ ಹೂವನ್ನು ಕಿತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಮಿಂಕು ಕೂಡ ಲೇಟ್ ಮಾಡದೆ ಇನ್ನೊಂದು ಹೂವನ್ನು ಕಿತ್ಕೊಂಡು ಅದು ಕೂಡ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಈ ರೀತಿ ಅವರಿಬ್ರು ಹೋಗ್ತಾ ಇರ್ತಾರೆ. ವಾಪಸ್ ಮನೆಗೆ ಹೋಗುವ ಸಮಯದಲ್ಲಿ ಮತ್ತೆ ಆ ಬೆಟ್ಟವನ್ನು ದಾಟ್ಕೊಂಡು ಅವರು ಹೋಗ್ಲೇಬೇಕಾಗಿತ್ತು. ಆದ್ರಿಂದ ಅವರು ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ರು. ಮನೆಗೆ ಇನ್ನೂ ಸ್ವಲ್ಪ ದೂರ ಇರತ್ತೆ. ಅದರಿಂದ ಅವರಿಬ್ರು ಅವರೊಂದು ಕಲ್ಲಿನ ಮೇಲೆ ಕುತ್ಕೊಂಡು ವಿಶ್ರಾಂತಿ ತಗೋತಿರ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಒಂದು ಗಿಳಿ ಬರುತ್ತೆ. ಅವ್ರು ನೋಡ್ತಾರೆ, ಪಾಪ ಒಂದು ಗಿಳಿ ತುಂಬಾ ಜೋರಾಗಿ ಅಳ್ತಾ ಇರುತ್ತೆ. ಆಗ ಅವರಿಬ್ರು, ಇಳಿಯಣ್ಣ ಯಾಕೆ ಕೂಗ್ತಾ ಇದ್ಯಾ? ಆ ಪ್ರಶ್ನೆ ಕೇಳಿದ ತಕ್ಷಣ ಮಿಟ್ಟು ಅವ್ರ ಕಡೆ ನೋಡ್ತಾನೆ. ಆಮೇಲೆ ಅವನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ನಾನು ಯಾವ ಬಗ್ಗೆ ಕೂಗ್ತಾ ಇದ್ದೀನೋ ಆ ಸಮಸ್ಯೆನ ನೀವು ಸಾಲ್ವ್ ಮಾಡಬಹುದು. ನಾವೇನ್ ಮಾಡಕ್ ಸಾಧ್ಯ? ನಮ್ಮಿಂದ ಏನಾಗುತ್ತೆ? ನನ್ನ ಅಮ್ಮನಿಗೆ ಹುಷಾರಿಲ್ಲ. ಡಾಕ್ಟರ್ ಮೊಲ ಹೇಳಿದ್ದಾರೆ, ನೀಲಿ ಬೆಟ್ಟದಲ್ಲಿ ಆಗುವ ಹಸಿರು ಹೂವನ್ನ ನನ್ನ ಅಮ್ಮನಿಗೆ ತಿನ್ನಿಸಿದ್ರೆ ಅವ್ರು ಸರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಅದು ನಿಮ್ಮ ಹತ್ರ ಇದೆ. ತಲೆ ಕೆಟ್ಟಿದ್ಯಾ ನಿನಗೆ? ನಾನು ಎಷ್ಟು ಕಷ್ಟದಿಂದ ಈ ಹೂವನ್ನು ತಂದಿದ್ದೀನಿ ಗೊತ್ತಾ? ನಾನ್ ನಿನಗೀಗ ಕೊಟ್ರೆ ಇದನ್ನ ತರೋಕೆ ಹಿಂದೆ ಹೋಗಕ್ಕಾಗಲ್ಲ. ಮತ್ತೆ ಆ ಮನೆ ನನಗೆ ಸಿಗೋದೇ ಇಲ್ಲ. ಅದನ್ ಕೇಳಿಸ್ಕೊಂಡು ಆ ಗಿಳಿ ತುಂಬಾ ಅಳಕ್ ಶುರು ಮಾಡ್ತಾನೆ. ಹಾಗೆ ಹೇಳ್ಬೇಡ ನೀನು. ನಿನ್ನ ಮನೆ ನನ್ನ ಅಮ್ಮನ ಜೀವಕ್ಕಿಂತ ದೊಡ್ಡದು. ಆ ಹೂ ನನಗೆ ಕೊಟ್ಬಿಡು. ಇಲ್ಲ, ನಾನು ಕೊಡಲ್ಲ. ಹಂಗಂತೇಳಿ ಮಿಂಕು ಆ ಹೂವ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಗಿಳಿ ಅವ್ರ ಅಮ್ಮನ್ಗೋಸ್ಕರ ಅಳ್ತಾ ಇರೋದನ್ನ ನೋಡಿ ಪಿಂಕುಗೆ ಪಾಪ ತುಂಬಾ ಬೇಜಾರಾಗತ್ತೆ. ಆಮೇಲೆ ಅಂತಾನೆ, ನೀನು ಈ ಹೂವನ್ನು ತಕೊಂಡೋಗಣ್ಣ. ನಿನ್ನ ಅಮ್ಮನ ಜೀವಕ್ಕಿಂತ ಆ ಮನೆ ಏನು ದೊಡ್ಡದಲ್ಲ, ಗೊತ್ತಾಯ್ತಾ? ಅದನ್ ಕೇಳಿಸ್ಕೊಂಡು ಗಿಳಿ ತುಂಬಾ ಸಂತೋಷ ಪಡ್ತಾನೆ. ತುಂಬಾ ಧನ್ಯವಾದ ಅಣ್ಣ. ನಿನ್ನ ಜೀವನ ತುಂಬಾ ಒಳ್ಳೇದಾಗುತ್ತೆ. ಆಮೇಲೆ ಆ ಗಿಳಿ ಆ ಹೂವನ್ನು ಎತ್ಕೊಂಡು ಅಲ್ಲಿಂದ ಹರ್ಕೊಂಡು ಹೋಗ್ಬಿಡುತ್ತೆ. ಗಿಳಿ ಅಲ್ಲಿಂದ ಹೋಗ್ತಾ ಇರೋದನ್ನ ನೋಡಿ ಪಿಂಕಿ ಸಂತೋಷ ಪಡುತ್ತೆ. ಸ್ವಲ್ಪತ್ತಲ್ಲೇ ಮಿಂಕು ಬಾಯಲ್ಲಿ ಹೂವನ್ನು ಎತ್ಕೊಂಡು ಅವರ ಅಮ್ಮನ ಹತ್ರ ಹೋಗಿ ಇಡುತ್ತೆ. ವಿನ್ನಾದೆ. ಸಬಾಷ್ ಮಗನೇ. ಆದ್ರೆ ಪಿಂಕು ಎಲ್ಲಿದ್ದಾನೆ? ಅವನು ಬರ್ತಿದ್ದಾನೆ. ಆಗ ಪಿಂಕು ಖಾಲಿ ಕೈಯಲ್ಲಿ ಅಲ್ಲಿ ಬರೋದನ್ನ ನೋಡಿ, ಮಗನೇ ಪಿಂಕು, ಹೂವ ಎಲ್ಲಿ? ಮಿಂಕು ಹೂವ ತಂದು ಅವನು ಅರ್ಹನು ಅಂತ ಪ್ರೂವ್ ಮಾಡ್ದ. ನನ್ನ ಜೊತೆ ಮನೆಯಲ್ಲಿ ಮಿಂಕು ಮಾತ್ರನೇ ಇರಕ್ಕಾಗುತ್ತೆ. ಏನಿಲ್ಲ ಅಮ್ಮ, ಅವನು ನನ್ನ ತಮ್ಮ ಅಲ್ವಾ. ನನಗೂ ಕೂಡ ತುಂಬಾ ಖುಷಿ ಇದೆ. ನಾನು ಮನೆಗೆ ಹೋಗ್ತೀನಿ. ಮಿಂಕು ಆ ಮನೆ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಆ ಮನೆಯ ಬಾಗಿಲು ತಕ್ಷಣ ಅದಷ್ಟು ಗದೆ ಮುಚ್ಕೊಂಡ್ಬಿಡುತ್ತೆ. ಅರೆ, ಏನಿದು? ಅದನ್ನ ನೋಡಿ ಅವ್ರು ಮೂವರು ಶಾಕ್ ಆಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಅಲ್ಲಿಗೆ ದೇವತೆ ಪ್ರತ್ಯಕ್ಷ ಆಗ್ತಾಳೆ. ಮಿಂಕು, ನಿಮ್ಮ ತಾಯಿ ಅವಳ ಜೀವನದಲ್ಲಿ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾಳೆ. ಎಷ್ಟೋ ಜಂತುಗಳಿಗೆ ಸಮಸ್ಯೆ ಬಂದಾಗ ಅವಳು ಸಹಾಯ ಮಾಡಿದ್ದಾಳೆ. ಅದಕ್ಕೆ ಸಂತೋಷವಾಗಿ ನಾನು ಅವಳಿಗೆ ಈ ಬಹುಮಾನ ಕೊಟ್ಟೆ. ನಾನ್ ನಿಮ್ಮನ್ನ ಈ ಹೂವ ತರದಕ್ಕೆ ಕಳ್ಸಿದ್ದು ನೀವು ಹೂವ ತರಕ್ಕಾಗತ್ತಾ ಅಂತ ಮಾತ್ರ ಅಲ್ಲ. ಅಲ್ಲಿಗೆ ಬಂದ ಗಿಳಿ ಯಾರು ಅನ್ಕೊಂಡಿದೀರಾ? ಅದು ನಾನೇ. ಪಿಂಕು ಅದರ ಸ್ವಾರ್ಥವನ್ನು ಯೋಚನೆ ಮಾಡಿ ಅದು ಹೂವನ್ನ ಅವನೇ ಇಟ್ಕೊಂಡಿಲ್ಲ, ಆದ್ರೆ ಗಿಳಿಗೆ ಸಹಾಯ ಮಾಡ್ದ. ಆದ್ರೆ ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಹೂವನ್ನು ಎತ್ಕೊಂಡ್ ಬಂದೆ. ನೀನೇ ಮಾಡಿದ್ದು ತಪ್ಪು. ಈಗ ಹೇಳು, ಈ ಮನೇಲಿರಕ್ಕೆ ನಿನಗೂ ಅರ್ಹತೆ ಉಂಟಾ? ಹಂಗಂತ ಹೇಳಿದ ತಕ್ಷಣ ಮಿಂಕುಗೆ ಅರ್ಥ ಆಗತ್ತೆ ಅವನ್ ಮಾಡಿದ್ದು ತಪ್ಪು ಅಂತ. ನೀವು ಸರಿಯಾಗಿ ಹೇಳಿದ್ರಿ ನೀಲಿಪರಿ. ನನಗೆ ಯೋಗ್ಯತೆ ಇಲ್ಲ. ನನ್ನ ತಮ್ಮ ತುಂಬಾ ಒಳ್ಳೆಯವನು. ಈಗ ಆ ಮನೆ ಬಾಗಿಲು ಮತ್ತೆ ಓಪನ್ ಆಗತ್ತೆ. ಪಿಂಕು ತುಂಬಾ ಸಂತೋಷದಿಂದ ಆ ಮನೆ ಒಳಗಡೆ ಹೋಗ್ತಾನೆ. ಈಗ ಪಿಂಕು ಅವರ ಅಮ್ಮನ ಜೊತೆ ಆ ಮನೆಯಲ್ಲಿ ಜೀವಿಸ್ತಿದ್ದ. ಆದ್ರೆ ಮಿಂಕು ಮಾತ್ರ ಅವನು ಮುಂಚೆ ಇದ್ದ ಅದೇ ಮನೆಯಲ್ಲೇ ಜೀವನವನ್ನು ಸಾಗಿಸ್ತಿದ್ದ. ಅರೆ ವಾ ಮಿಂಕಿ, ನೀನಂತರೂ 3 ಮೊಟ್ಟೆ ಕೊಟ್ಟಿದೀಯ. ಇದರ ಅರ್ಥ ನಾನು ಮಾಮ ಆಗೋನಿದ್ದೀನಿ.
ಇನ್ನು ಸ್ವಲ್ಪ ದಿನದಲ್ಲೇ ತಂದೆ ತಾಯಿ ಆಗ್ತೀವಂತ ಸಂತೋಷವಾಗಿದೆ. ಹಾ, ನಾನು ಮಾಮ ಆಗ್ತೀನಂತ ನನಗೂ ತುಂಬಾ ಸಂತೋಷ ಆಗ್ತಿದೆ. ಬಂದ್ಬಿಟ್ರು ಸಂತೋಷ ಪಡೋದಕ್ಕೆ. ಇವರ ಈ ಮೊಟ್ಟೆಗಳನ್ನ ಈಗ್ಲೇ ತಿಂದು ಇವು ಕನಸುಗಳನ್ನೆಲ್ಲ ನಾಶ ಮಾಡ್ತೀನಿ. ಕಾಡಲ್ಲಿ ಒಂದು ಆಲದ ಮರದ ಕೆಳಗಡೆ ಮಿಂಕಿ ಕೊಕ್ಕರೆ ಮತ್ತು ಟೋನಿ ಕೊಕ್ಕರೆಯ ಜೋಡಿ ಜೀವಿಸ್ತಿತ್ತು. ಇಬ್ರು ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿಸ್ತಿದ್ರು. ಒಂದಿನ ಮಿಂಕಿ ಕೊಕ್ಕರೆ 3 ಮೊಟ್ಟೆ ಇಡುತ್ತೆ. ದೇವರ ಕೃಪಾಶೀರ್ವಾದ, ಇವತ್ ನೀನು ಮೊದಲ ಬಾರಿಗೆ ಮೊಟ್ಟೆ ಕೊಟ್ಟಿದೀಯಾ ಮಿಂಕಿ. ನಾವು ಬೇಗ ಅಪ್ಪ ಅಮ್ಮ ಆಗ್ತಿದೀವಿ. ನನಗೆ ಯೋಚನೆ ಮಾಡಿದ್ರೇನೆ ತುಂಬಾ ಸಂತೋಷ ಅನಿಸ್ತಿದೆ. ಸ್ವಲ್ಪ ದೂರದಿಂದ ಒಂದು ನರಿ ಕೂಡ ಗುಹೆಯಿಂದ ಅವ್ರನ್ನ ನೋಡ್ತಿರುತ್ತೆ. ಅದನ್ನ ಯೋಚನೆ ಮಾಡ್ತಿದ್ರೆ ನನಗೂ ತುಂಬಾ ಸಂತೋಷ ಆಗ್ತಿದೆ. ನಾನೀ 3 ಮೊಟ್ಟೆಗಳನ್ನು ತಿಂದ್ರೆ ಆಹಾ ಏನು ರುಚಿಯಾಗಿರುತ್ತೆ. ಆಗ ಅವರಿಬ್ಬರ ಬಳಿ ಮೋಂಟು ಬಾತು ಬರುತ್ತೆ. ಅರೆ ವಾ ಮಿಂಕಿ, ನೀನಂತ್ರೂ 3 ಮೊಟ್ಟೆ ಕೊಟ್ಟಿದೀಯಾ. ಇದರ ಅರ್ಥ ನಾನು ಮಾಮ ಆಗೋನಿದ್ದೀನಿ. ಹಾ ಮೋಂಟು ಅಣ್ಣ, ನೀವು ಕೂಡ ಬೇಗ ಮಾಮ ಆಗ್ತೀರಾ. ಮತ್ತೆ ಹೇಳು, ಹೇಗಿದೆಯೋ ಮೊಂಟು ಬಾತ್ಕೊಳ್ಳಿ. ನಾನ್ ತುಂಬಾ ಚೆನ್ನಾಗಿದ್ದೀನಿ. ಕೆರೆಯ ಆ ಕಡೆಗೆ ತುಂಬಾನೇ ಗೋಲ್ಡನ್ ಫಿಶ್ ಸಿಕ್ಕಾಕೊಂಡಿವೆ. ನಾನ್ ಅನ್ಕೊಂಡೆ ನಿಮ್ಗೆ ಹೇಳ್ಬೇಕು ಅಂತ. ಏನ್ ಹೇಳ್ದೆ? ಗೋಲ್ಡನ್ ಫಿಶ್? ಅದಂತೂ ನಮ್ಮಿಬ್ಬರಿಗೂ ಫೇವ್ರೇಟ್ ಆಗಿದೆ. ನಡಿ, ನಾವೀಗ್ಲೇ ಹೊರಡೋಣ. ಅವರಿಬ್ಬರು ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಬಿಟ್ಟು ಬಾತುಕೋಳಿಯ ಜೊತೆಗೆ ಹೋಗ್ಬಿಡ್ತಾರೆ. ಆಗ ನರಿಯ ಬಾಯಲ್ಲಿ ನೀರೂರುತ್ತೆ ಮತ್ತೆ ಮೊಟ್ಟೆಗಳ ಬಳಿ ಹೋಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲೇ ತಂದೆ ತಾಯಿ ಆಗ್ತೀವಂತ ಸಂತೋಷವಾಗಿದೆ. ಹಾ, ನಾನು ಮಾಮ ಆಗ್ತೀನಂತ ನನಗೂ ತುಂಬಾ ಸಂತೋಷ ಆಗ್ತಿದೆ. ಬಂದ್ಬಿಟ್ರು ಸಂತೋಷ ಪಡೋದಕ್ಕೆ. ಇವರ ಈ ಮೊಟ್ಟೆಗಳನ್ನ ಈಗ್ಲೇ ತಿಂದು ಇವು ಕನಸುಗಳನ್ನೆಲ್ಲ ನಾಶ ಮಾಡ್ತೀನಿ. ಹಂಗಂತ ಅನ್ಕೊಂಡು ಅದು ಆ ಮೊಟ್ಟೆಗಳನ್ನ ಒಂದೊಂದಾಗಿ ತಿನ್ನುತ್ತೆ. ಆಹಾ, ಏನು ರುಚಿ, ಏನು ರುಚಿ. ರುಚಿ ಎಲ್ಲ ಹಂಗೆ ನಾಲಿಗೆನಲ್ಲೇ ನಿಂತಿದೆ. ಆಮೇಲೆ ಅದು 3ನೇ ಮೊಟ್ಟೆಯನ್ನು ಕೂಡ ತಿನ್ಬಿಡುತ್ತೆ. ವಾಹ್, ಸಖತ್ ರುಚಿ. ಇಷ್ಟುವರೆಗೂ ಎಷ್ಟೋ ಮೊಟ್ಟೆಗಳನ್ನು ತಿಂದಿದ್ದೀನಿ, ಆದ್ರೆ ಇಷ್ಟು ರುಚಿಯಾದ ಮೊಟ್ಟೆ ನಾನು ತಿಂದೇ ಇಲ್ಲ. ಸ್ವಲ್ಪ ತಾದ್ಮೇಲೆ ಆ 2 ಕೊಕ್ಕರೆಗಳು ವಾಪಸ್ ಬಂದು ನೋಡ್ತಾರೆ. ಅಲ್ಲಿ ಮೊಟ್ಟೆಗಳಿರೋದಿಲ್ಲ. ಅಯ್ಯೋ, ಏನಿದು? ನನ್ನ ಮೊಟ್ಟೆಗಳು ಯಾರು ಎತ್ಕೊಂಡೋದ್ರು? ನನ್ಗನ್ಸುತ್ತೆ ಯಾವ್ದೋ ದುಷ್ಟ ಪ್ರಾಣಿ ಅದನ್ನ ತಿಂದಾಕಿದೆ ಅಂತ. ಅವರಿಬ್ಬರಿಗೂ ಇದು ನೋಡಿ ತುಂಬಾ ಬೇಜಾರಾಗ್ತಾರೆ. ಇಬ್ರು ತುಂಬಾ ಕಷ್ಟಪಡ್ತಾರೆ. ದೂರದಿಂದ ನೋಡ್ತಿರುವ ನರಿಗೆ ತುಂಬಾನೇ ಸಂತೋಷ ಆಗ್ತಿತ್ತು. ಆಮೇಲೆ ರಾತ್ರಿ ಪೂರ್ತಿ ಇವರಿಬ್ರು ನಿದ್ದೆನೇ ಮಾಡಲ್ಲ. ಬೆಳಗಾಗತ್ತೆ. ನಡಿ ಮಿಂಕಿ, ಏನಾದ್ರೂ ತಿನ್ನೋದಕ್ಕೆ ಹೋಗೋಣಂತೆ. ಆಮೇಲೆ ನೀನ್ ಮತ್ತೆ ಮೊಟ್ಟೆ ಕೊಡುವಂತೆ. ಎಷ್ಟೊತ್ತವರೆಗೂ ಬೇಸರವಾಗಿರ್ತೀಯಾ? ಮತ್ತೆ ನಾನು ಮೊಟ್ಟೆ ಇಟ್ಟ ನಂತರ ಅದನ್ನ ಯಾರಾದ್ರೂ ತಿನ್ಬಿಟ್ರೆ ನನ್ ಕೈಲಂತೂ ತಡ್ಕೊಳಕ್ಕಾಗೋದಿಲ್ಲ ರೀ. ಅದನ್ನ ಕೇಳಿದ ನಂತರ ಟೋನಿ ಹೇಳ್ತಾನೆ, ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದ ಕಲ್ಲುಗಳಲ್ಲಿ ಒಂದು ಬಿಳಿ ಕಲ್ಲನ್ನು ಎತ್ಕೊಂಡ್ಬರ್ತಾನೆ. ಮತ್ತೆ ಅದನ್ನು ಆ ಗೂಡೊಳಗಡೆ ಇಡ್ತಾನೆ. ಏನ್ ಮಾಡ್ತಿದ್ದೀರಾ ನೀವು? ನೀನ್ ನೋಡ್ತಿರು ಮಿಂಕಿ. ಮತ್ತೆ ಹೋಗ್ತಾನೆ. ಮತ್ತೆ ಒಂದು ಬಿಳಿ ಕಲ್ಲನ್ನು ಎತ್ಕೊಂಡ್ ಬರ್ತಾನೆ. ಮತ್ತೆ ಅದನ್ನ ಆ ಗೂಡಲ್ಲಿ ಇಡ್ತಾನೆ. ಇವೆರಡು ಕಲ್ಲು ಮೊಟ್ಟೆ ತರ ಕಾಣಿಸ್ತಾ ಇದೆ. ಈಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಮೊಟ್ಟೆಗಳನ್ನ ಯಾರ್ ಕದಿದ್ರು ಅಂತ. ಸರಿ ಆಯ್ತು, ಏನಾಗತ್ತೋ ನೋಡೋಣ. ಆಮೇಲೆ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಸ್ವಲ್ಪ ದೂರ ಹೋದ ನಂತರ ಒಂದು ಮರದ ಹಿಂದ್ಗಡೆ ನಿಂತ್ಕೊಂಡ್ ಬಚ್ಚಿಟ್ಕೊಂಡ್ ನೋಡ್ತಿರ್ತಾರೆ. ನಿದ್ದೆ ಮಾಡ್ತಿದ್ದ ನರಿ ಆಗ್ಲೇ ಎದ್ದೊಳುತ್ತೆ. ಗುಡ್ ಮಾರ್ನಿಂಗ್ ಎವ್ರಿವಾನ್. ಇಲ್ಲಿ ಯಾರು ಇಲ್ಲ, ಯಾರಿಗ್ ನಾನ್ ಗುಡ್ ಮಾರ್ನಿಂಗ್ ಹೇಳೋದು? ಹಂಗಂತ ಹೇಳ್ತಿದ್ದಂಗ್ಲೇ ಅದರ ದೃಷ್ಟಿ ಅಲ್ಲೇ ಇದ್ದ ಮೊಟ್ಟೆಗಳ ಮೇಲೆ ಬೀಳುತ್ತೆ. ಅದನ್ನ ನೋಡಿದ ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತೆ. ಅರೆ ವಾ, ಇವತ್ತು ಇವರಿಬ್ರು ನನ್ಗೋಸ್ಕರ ಬೆಳಗ್ಗೆ 2 ಮೊಟ್ಟೆ ಇಟ್ಟೋಗಿದ್ದಾರೆ. ಅಯ್ಯೋ, ನನ್ ಬಗ್ಗೆ ಪಾಪ ಎಷ್ಟು ಅಕ್ಕರೆ ಇವ್ರಿಗೆ. ಹಂಗಂತ ಟಕ್ ಅಂತ ಬಾಯಿ ಹಾಕತ್ತೆ. ಅದು ಹೋಗಿ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಅದನ್ನ ಕೆಳಗಡೆ ಹೋಗುದ್ ಬಿಡುತ್ತೆ. ಅಯ್ಯೋ ದೇವ್ರೆ, ಇದು ಕಲ್ಲ. ಈ ಕೊಕ್ಕರೆ ತುಂಬಾನೇ ಬುದ್ಧಿವಂತೆ. ಅರೆ ಬಿಡು, ಇನ್ನೊಂದ್ಸಲ ನಾನು ಭದ್ರವಾಗಿರ್ತೀನಿ. ಇವಾಗ ನಾನು ಇಲ್ಲಿಂದ ಹೋಗ್ಲೇಬೇಕು. ಹಂಗಂತ ಅನ್ಕೊಂಡು ಅದು ಗುಹೆ ಒಳಗಡೆ ವಾಪಸ್ ಹೋಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಇದೊಂದು ಕೊಕ್ಕರೇನಾ? ಇದನ್ನ ನಾವು ಎದುರ್ಸಕ್ಕಾಗೋದಿಲ್ಲ. ಇನ್ಮೇಲೆ ಜೀವನದಲ್ಲಿ ನಾವು ತಂದೆ ತಾಯಿ ಆಗಕ್ಕೆ ಆಗೋದಿಲ್ಲ.
ನಮ್ಗಿಂತ ಯಾರಾದ್ರೂ ಶಕ್ತಿವಂತರು ದುಷ್ಟರಾಗಿದ್ರೆ ನಾವು ಅವರನ್ನ ಸೋಲ್ಸಲ್ಲ ಅಂತೇನಲ್ಲ. ನಾವು ನಮ್ಮ ಬುದ್ಧಿಯನ್ನ ಉಪಯೋಗಿಸಿ ಚತುರತೆಯಿಂದ ಕೆಲಸ ಮಾಡಬೇಕು ಅಷ್ಟೇ. ಅದನ್ ಕೇಳಿಸ್ಕೊಂಡು ಮಿಂಕಿ ಕೊಕ್ಕರೆಗೆ ಏನೂ ಅರ್ಥನೇ ಆಗಲ್ಲ. ಆದ್ರೆ ಚಿಂಕಿಗೆ ಮಾತ್ರ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಐಡಿಯಾ ಇತ್ತು. ಮಿಂಕಿ, ನನ್ ಜೊತೆಗ್ ಬಾ. ಟೋನಿ ಕೊಕ್ಕರೆ ಮಿಂಕಿ ಕೊಕ್ಕರೆಯ ಜೊತೆಗೆ ಒಂದು ಗುಹೆ ಹತ್ರ ಹೋಗುತ್ತೆ. ಅದ್ರ ಆಚೆ ಒಬ್ಬ ಶೇರ್ ಕೂತಿದ್ದ. ಶೇರ್ ಖಾನ್, ನಿಮ್ಮ ಪ್ರಾಣಕ್ಕೆ ಅಪಾಯವಿದೆ, ಬೇಗ ಇಲ್ಲಿಂದ ಹೊರಟೋಗಿ. ಅರೆ, ಇದೇನು ಹೇಳ್ತಾ ಇದೀಯಾ? ನನ್ನ ಪ್ರಾಣಕ್ಕೆ ಯಾರಿಂದ ಅಪಾಯ ಇರುತ್ತೆ? ಒಂದು ನರಿ ತುಂಬಾನೇ ಭಯಾನಕವಾಗಿದೆ. ಅದು ಇಲ್ಲಿವರೆಗೂ ತುಂಬಾ ಪ್ರಾಣಿಗಳನ್ನ ಕೊಂದು ಹಾಕಿದೆ. ಮತ್ತದು ಈಗ ಹೇಳ್ತಿದೆ ನಾನು ಶೇರ್ ಖಾನ್ನ ಅವನ ಗುಹೆಯಲ್ಲೇ ಹೊಡಿತೀನಿ ಅಂತ. ಒಂದು ನರಿ? ಒಂದ್ ನಿಮಿಷ ಶೇರ್ ಖಾನ್ ಸುಮ್ನಿರ್ತಾನೆ. ಸ್ವಲ್ಪ ತಾದ್ಮೇಲೆ ಅವನು ನಗ್ತಾನೆ. ಆಯ್ತು, ಕರ್ಕೊಂಡ್ ಬಾ ಅದನ್ನ. ನಾನು ನನ್ನ ಗುಹೆಯಲ್ಲೇ ಅದಕ್ಕಾಗಿ ಕಾಯ್ತೀನಿ. ನೋಡೋಣ ಯಾರು ಯಾರನ್ನ ಕೊಲ್ತಾರೆ ಅಂತ. ಆಯ್ತು ಶೇರ್ ಖಾನ್, ನಾವು ನಾಳೆ ಅದನ್ನ ಕರೆದ್ಕೊಂಡ್ ಬರ್ತೀವಿ. ಹಂಗಂತಂತ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಸ್ವಲ್ಪ ದೂರ ಹೋದ ನಂತರ ಮಿಂಕಿ ಟೋನಿ ಹತ್ರ ಹೇಳುತ್ತೆ, ಏನ್ ಮಾಡ್ ಬಂದಿದ್ದೀರಾ? ಇವಾಗ ರಾಜನ ಹತ್ರ ಯಾಕೆ ನೀವು ಸುಳ್ಳು ಹೇಳಿದ್ದು? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಆ ನರಿಯ ದುರಾಸೆಯೇ ಅದರ ವೈಫಲ್ಯ. ನಾವು ಆ ವೈಫಲ್ಯದ ಲಾಭವನ್ನ ತೆಗೆದುಕೊಳ್ಳೋಣ ಅಷ್ಟೇ. ಈಗ ನಾನು ಏನ್ ಹೇಳ್ತೀನೋ ಅದನ್ನ ಗಮನ ಇಟ್ಟು ಕೇಳು. ಹಂಗಂತ ಟೋನಿ ಕೊಕ್ಕರೆ ಮಿಂಕಿಗೆ ಏನಂತ ಹೇಳುತ್ತೋ ಗೊತ್ತಿಲ್ಲ. ಆಮೇಲೆ ಅವರಿಬ್ರು ಗೂಡತ್ರ ಹೋಗ್ತಾರೆ. ಆಮೇಲೆ ಅವರಿಬ್ರು ನಿದ್ದೆ ಮಾಡ್ಬಿಡ್ತಾರೆ. ಇವತ್ತು ಸಾಯಂಕಾಲ ನಾನು ನಿದ್ದೆ ಮಾಡಲ್ಲ. ಇವತ್ತು ರಾತ್ರಿ ಇವರು ಮೊಟ್ಟೆ ಇಟ್ಟ ನಂತರ ನಾನು ಖಂಡಿತವಾಗ್ಲೂ ಅದನ್ನ ತಿಂದೇ ನಿದ್ದೆ ಮಾಡೋದು. ಹಂಗಂತ ಅನ್ಕೊಂಡು ಅದು ಎದ್ದೇ ಕೂತಿರುತ್ತೆ. ಬೆಳಗ್ಗಾದ ನಂತರ ಮಿಂಕಿ ಕೊಕ್ಕರೆ ಮೆತ್ತಗೆ ಹೀಗಂತ ಹೇಳ್ತಾ ನಿಂತ್ಕೊಳ್ಳುತ್ತೆ, ರೀ ಎದ್ದೋಳಿ ರೀ, ನನ್ಗೆ ಮೊಟ್ಟೆ ಇಡೋ ಸಮಯ ಬಂತು. ಅರೆ ಹೇಳ್ತಾ ಇದ್ದೀನಿ, ಯಾಕೆ ಹೋಗ್ತಾ ಇದೀಯಾ? ಏನಂದ್ಲಿ ಇವಳು? ಮೊಟ್ಟೆ ಇಡೋ ಸಮಯ ಬಂತ ಅಂದ್ರೆ ನಿಮ್ಮ ಈ ಐಡಿಯಾ ತುಂಬಾ ಚೆನ್ನಾಗಿದೆ. ಗೂಡಲ್ಲಿ ಮೊಟ್ಟೆ ಇಡದೆ ನಾವು ಆ ಗುಹೆಯಲ್ಲಿ ಮೊಟ್ಟೆ ಇಡೋದು. ಇಲ್ಲಿನವರೆಗೂ ಆ ಗುಹೆಯಲ್ಲಿ 9 ಮೊಟ್ಟೆ ಇಟ್ಟಿದೀವಿ. ಹೀಗಾಗಿ ಇನ್ನು 2 ಇಟ್ಟು ಬರ್ತೀನಿ. ಓಹೋ, ಹಾಗಾದ್ರೆ ನೀವಿಬ್ರು ಆ ಗುಹೆ ಒಳಗಡೆ ಮೊಟ್ಟೆ ಇಡಕ್ ಶುರು ಮಾಡಿದ್ರಾ? 9 ಮೊಟ್ಟೆ ಅಂತಿದ್ದಂಗ್ಲೇ ನನಗೆ ಬಾಯಿ ಊರ್ತಿದೆ. ಇವತ್ತಂತೂ ನನಗೆ ನ್ಯೂ ಇಯರ್ ಪಾರ್ಟಿ ಆಗುತ್ತೆ. ಅವರಿಬ್ರು ಗುಹೆ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ನರಿ ಕೂಡ ಅವ್ರ ಹಿಂದ್ಗಡೆನೆ ಹೋಗುತ್ತೆ. ಅವರಿಬ್ರು ಶೇರಿನ ಗುಹೆ ಒಳಗಡೆ ಹೋಗ್ತಾರೆ. ಮತ್ತೆ ನರಿ ಕೂಡ ಪಟ್ ಅಂತ ಒಳಗಡೆ ಹೋಗುತ್ತೆ. ಅರೆ, ಇದ್ರೊಳಗಡೆ ತುಂಬಾ ಕತ್ತಲಾಗಿದೆ. ಎಲ್ಲಿದ್ದೀರಾ? ನಾನು ಇವಾಗ್ಲೇ ತಿನ್ಲೇಬೇಕು. ಇವತ್ತಂತೂ ನನಗೆ ತುಂಬಾ ಹಸಿವಾಗ್ಬಿಟ್ಟಿದೆ. ಹಾ. ಅದರ ಶಬ್ದ ಕೇಳಿಸಿದ ತಕ್ಷಣ ಶೇರ್ ಖಾನ್ ಮುಂದೆ ಬಂದು ನಿಲ್ತಾನೆ. ಶೇರ್ ಖಾನಿನ ನೋಡಿದ ತಕ್ಷಣ ನರಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಓಹೋ, ಅಂದ್ರೆ ನೀನನ್ನ ತಿಂತೀಯಾ? ಅದು ಹೊಟ್ಟೆ ತುಂಬಾ? ಬಾ, ನಾನ್ ನಿನ್ನ ನ್ಯೂ ಇಯರ್ ಪಾರ್ಟಿ ಮಾಡಿಸ್ತೀನಿ. ಅರೆ ಶೇರ್ ಖಾನ್, ನಾನು ನಿಮ್ಮನ್ನ ಹೆಂಗ್ ತಿಂತೀನಿ? ಅಯ್ಯೋ! ಶೇರ್ ಖಾನ್ ಅವನ್ನ ಅಟ್ಯಾಕ್ ಮಾಡ್ತಾನೆ. ಅವನ ಕತ್ತನ್ನು ಬಾಯಿಂದ ಕಚ್ಚಿಬಿಡ್ತಾನೆ. ಅದನ್ನ ನೋಡಿದ ತಕ್ಷಣ ಈ ಕೊಕ್ಕರೆಗಳಿಗೆ ತುಂಬಾ ಸಂತೋಷ ಆಗತ್ತೆ. ಮತ್ತೆ ಅವರ ಗೂಡತ್ರ ಅವರಿಬ್ರು ಹೋಗಿ 3 ಮೊಟ್ಟೆಯನ್ನು ಇಡುತ್ತೆ. ನೀವು ಸರಿಯಾಗಿ ಹೇಳಿದ್ರಿ. ಬುದ್ಧಿನ ಸರಿಯಾಗಿ ಉಪಯೋಗಿಸ್ತಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ಎಷ್ಟೇ ದೊಡ್ಡ ತಾಕತ್ವರರಾಗಿದ್ರು ನಾವು ಅವ್ರನ್ನ ಸೋಲಿಸಬಹುದು. ಸ್ವಲ್ಪ ದಿನದ ನಂತರ ಮೊಟ್ಟೆಗಳಿಂದ ಮಗು ಆಚೆ ಬರುತ್ತೆ. ಮತ್ತೆ ತಂದೆ ತಾಯಿ ಆಗ್ಬೇಕಂತ ಅನ್ಕೊಂಡಿರುವ ಆ ಕನಸು ನನಸಾಗುತ್ತೆ.